ನಾವು ಬಾಳ ಮಂದಿ 12ನೇ ಶತಮಾನದಿಂದ ಬಸವಣ್ಣವರು ಲಿಂಗ ಭೇದ ಇರ್ಲಿಲ್ಲ, ಜಾತಿ ಭೇದ ಇರ್ಲಿಲ್ಲ, ಭಾಷಣ ಕುಟ್ಟಿದ್ದು ಆದ್ರ ಬಸವಣ್ಣಂಗ ಬದುಕಿದ್ರ ಇವತ್ನು ಜಡಿತಾರ ಬಾಳ ಮಂದಿ. ಬಸವಣ್ಣನ ಹೆಸರಲ್ಲೇ ವಚನಗಳನ್ನ ಕುಟ್ಟಿದ್ದು ಆದ್ರೆ ಒಬ್ರು ಹೆಣ್ಮಕ್ಳಿಗೆ ಅಧಿಕಾರ ಕೊಡ್ಲಿಲ್ಲ. ಬದುಕಿದ್ರಲ್ಲ ಕೂಡ ತಯಾರು ಮಾಡಿದ್ರಲ್ಲ, ಈ ಅಮ್ಮಗಳು ಬಂದ್ರಲ್ಲ, ಎಲ್ಲ ಪೀಳಿಗೆ ಬಂತು. ಹುಡುಗರು ಬಂದ್ರು, ನೀವು ಬಂದವ್ರನ್ನ ಯಾವ ಜಾತಿಯವರಪ್ಪ? ಮನುಷ್ಯನ ಯೋಗ್ಯತೆ ಆಧಾರದ ಮೇಲೆ ಸನ್ಯಾಸಿ ಆಗ್ಬೇಕ ಹೊರತು ಜಾತಿ ಆಧಾರದ ಮೇಲೆ ಆಗ್ಬಾರ್ದು ಅಂತ ಅಡಿಪಾಯ ಇಟ್ಟವ್ರು ಇವ್ರು ಹಿರಿಯರು. ಯಾವುದೇ ಒಬ್ಬ ಮನುಷ್ಯ ಮಠಾಧಿಪತಿ ಆಗುವ ಇಚ್ಛೆ ಇತ್ತು, ಸನ್ಯಾಸಿ ಆಗುವ ಇಚ್ಛೆ ಇತ್ತು, ಸಾಧು ಆಗುವ ಇಚ್ಛೆ ಇತ್ತು, ಅವ ತನ್ನ ತಪಸ್ಸು ಮತ್ತು ವಿದ್ವತ್ತಿನ ಆಧಾರದ ಮೇಲೆ ಆಗ್ಬೇಕ ಹೊರತು ಇಂಥ ಜಾತಿಯವ್ರ ಆಗ್ಬೇಕು, ಇಂಥ ಜಾತಿಯವ್ರ ಆಗ್ಬಾರ್ದಂತ ಬಸವಣ್ಣವ್ರು ಏನ್ ಹೇಳ್ತಿದ್ರಲ್ಲ, ಸಕಳಾಸಿ ಏಥ್ಯ ಆಹಿ ಅಧಿಕಾರ, ಎಲ್ಲರಿಗೆ ಅಧಿಕಾರ ಐತಿ, ಅದನ್ನು ಮುಕ್ತಗೊಳಿಸ್ತ. ಅದಕ್ಕೆ ನಮ್ಮದ ವಿನಂತಿ ಏನು ಅಂತಂದ್ರ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡ್ಬೇಕು.